ಈಗ ನಿಮ್ಮ ಫ್ರೆಂಡ್ ಸತೀಶ್ ಅವರು ನೀವು ಜಂಟಿಯಾಗಿ ಆಡ್ತಾ ಇದ್ರಿ. ಅವಾಗ ಜಂಟಿಯಾಗಿ ಹಾಡುವಾಗ ತುಂಬ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿತ್ತು. ಆದರೂ ಕೆಲವೊಂದು ಸಲ ಈ ಕಡೆ ಕೋಪನೂ ಇತ್ತು, ಜಗಳನೂ ಆಯಿತು. ಬೇಡ ಮೇಡಮ್, ಅವ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಅವ್ರ ಟಾಪಿಕ್ಕೆ ಬೇಡ ಅಂತ ಅನ್ಕೊಳ್ತೀನಿ. ನಾವು ಈಗ ಸತೀಸಣ ಅಂತಾನೆ ಇಲ್ಲ, ನಾವೀಗ 18 ಜನ ಒಂದು ಎಲ್ಲ ಸ್ಪರ್ಧಿಗಳಾಗಿ ನಾವು ಬಿಗ್ ಬಾಸ್ ಮನೆಗೆ ಹೋದಾಗ ನಮ್ಮ ಎಲ್ಲರ ಒಂದು ಒಲವು ಏನಿರ್ತದೆ ಅಂದರೆ ಗೆಲ್ಲಬೇಕು, ಚೆನ್ನಾಗಿ ಆಟ ಆಡಬೇಕು, ಜನಗಳಿಗೆ ಮನಸ್ಸಿನಲ್ಲಿ ಕೂರಬೇಕು ಅನ್ನೋದು ಪ್ರತಿಯೊಬ್ಬರದ್ದು ನಿಲುವಾಗಿರ್ಬೇಕು. ನಾವು ಬಟ್ಟೆ ಹಾಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಇನ್ನೊಂದೇನೋ ಒಂದು ಮಾಡೋದು, ಪರ್ಫ್ಯೂಮ್ ಹಾಕೊಳ್ಳೋದು, ಬರೀ ಅವರು ಅಂತಾನೆ ಹೇಳ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಾಗ್ಬೋದು, ಹಲವಾರು ಜನ ಆಗ್ಬೋದು, ಬಟ್ಟೆ ಮೇಕಪ್ಪು, ಶೃಂಗಾರ ಬಂಗಾರ ಇದ್ರ ಕಡೆ ಇದು ಬೇಕು. ನಿಜವಾಗ್ಲೂ ಬಟ್ಟೆ ಹಾಕೊಳ್ಳೋದು ಇದೆಲ್ಲ ಬೇಕು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಗೆಲುವು ಕಡೆನೇ ಜಾಸ್ತಿ ಗಮನ ಇರಬೇಕು ಅಷ್ಟು ಜನಗಳು ಅಂತ ನಾನು ಕೇಳ್ಕೊತೀನಿ. ಈಗ ಆ ಥರ ಆದರೆ ಅವನು ಮತ್ತು ಅವ್ರ ಪಂಚೆ ಹಾಕಂದ್ರೆ ಗೆದ್ರು ಅವರು. ಈಗ ಇಲ್ಲಿ ಬರೀ ಬನ್ನಿ ಹಾಕಂದ್ರೆ ಆಡ್ತಾ ಇದ್ದಾರೆ. ಬಟ್ಟೆ ಇನ್ನೊಂದು ಯಾವುದು ಮುಖ್ಯ ಆಗೋದಿಲ್ಲ. ನಾವು ಚೆನ್ನಾಗಿ ಆಡಬೇಕು, ಕರ್ನಾಟಕ ಜನತೆಗೆ ಮನೋರಂಜನೆ ನೀಡಬೇಕು. ಅವರು ಓಟು ಆಗೋದು, ಒಂದು ಚಪ್ಪಾಳೆ ಆಗೋದು, ಆಶೀರ್ವಾದ ಅವ್ರಿಗೆ ಸಿಗ್ಬೇಕು, ಅವ್ರಿಗೆ ಗೆಲ್ಬೇಕು. ಅದೇ ಇಂಪಾರ್ಟೆಂಟ್ ಎಲ್ರಿಗೂ. ಅವ್ರ ಶರ್ಟ್ ಕೂಡ ನಿಮಗೆ ಗಿಫ್ಟ್ ಹೌದು, ಗಿಫ್ಟ್ ಕೊಟ್ಟರು. ನನಗೆ ಹಾಕೊಳ್ಳೋಕೆ ತುಂಬಾ ಶರ್ಟ ಸತೀಶ್ ಅಣ್ಣ ಅವರು ಕೊಟ್ಟಿದ್ದಾರೆ. ಸತೀಶ್ ಅಣ್ಣ ಅವರು ನನಗೆ ತುಂಬಾ ಪರಿಚಯ, ಯಾಕಂದ್ರೆ ಇಬ್ರು ತುಂಬಾ ಚೆನ್ನಾಗಿದೆ. ಯಾವುದೋ ವಿಚಾರಕ್ಕೆ ಒಂದು ಸಣ್ಣ ಪುಟ್ಟ ಮನಸ್ತಾಪ ಆಗಿರ್ಬೋದು, ಹೊರಗಡೆ ಅಂತೂ ಆ ತರ ಮನೋಭಾವನೆ ನನಗಂತೂ ಇಲ್ವೇ ಇಲ್ಲ. ನಾಳೆ ನಾಡಿದ್ದು ಅವ್ರಿಗೆ ಫೋನ್ ಮಾಡ್ತೀನಿ, ಮಾತಾಡ್ತೀನಿ, ಭೇಟಿ ಆಗ್ತೀನಿ.